ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಒಂದು ಶೀರಾ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇನ್ಮೇಲೆ ಮಂಗಳೂರು ಸ್ಟೈಲ್ ಶೀರಾ ಮಾಡೋದಕ್ಕೆ ಕನ್ಫ್ಯೂಷನ್ ಬೇಡ. ಈ ಒಂದು ಕೆಲವೊಂದು ರೂಲ್ಸ್ ಗೊತ್ತಿದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿ ಮತ್ತು ಮೆತ್ತಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಗಟ್ಟಿ ಆಗದ ಹಾಗೆ ಸ್ಮೂತಾಗಿರುವಂತಹ ಒಂದು ಮಂಗಳೂರು ಸ್ಟೈಲ್ ಶೀರಾ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಒಮ್ಮೆ ತಯಾರಿಸಿ ಇದರ ಟೇಸ್ಟು ಮತ್ತು ಇದರ ರುಚಿ ಎಷ್ಟು ಆ, ಒಂದು ಒಂದು ಸ್ಟ್ರೆಚರ್ ಆಗಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನೀವೇ ನೋಡ್ಬೋದು. ಸೊ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ತುಪ್ಪ ಸ್ವಲ್ಪ ಬಿಸಿಯಾಗಲಿ, ಅದಾದ ನಂತರ ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಖಂಡಿತವಾಗ್ಲೂ ಯಾವುದೇ ಒಂದು ರೆಸಿಪಿಯಲ್ಲಿ ನಾವು ಎಷ್ಟೇ ಪರಿಣಿತರಿದ್ರೂ ಕೆಲವೊಂದು ಸಲ ನೀಟಾಗಿ ಬರೋದಿಲ್ಲ. ಆದರೆ ಈ ಕೆಲವರು ಕೇಸರಿ ಬಾತು ಅಥವಾ ಮಂಗಳೂರು ಶೀರಾ ಮಾಡೋದಕ್ಕೆ ಖಂಡಿತವಾಗ್ಲೂ ನಮಗೆ ಬರೋದಿಲ್ಲ. ಮಾಡಿದಾಗ ಒಂದು ಸಲ ಚೆನ್ನಾಗಿ ಬರುತ್ತೆ, ಒಂದು ಸಲ ಚೆನ್ನಾಗಿ ಬರೋದಿಲ್ಲ ಅಂತ ಅಂತಾರೆ. ಕೆಲವೊಂದು ರೀಸನ್ಸ್ ಇರುತ್ತೆ. ಸೊ ಅದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಇವಾಗ ನಾವು ಈ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಡ್ರೈ ಫ್ರೂಟ್ಸ್ನ ನೀವು ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅವನ್ನ ತೊಗೋಬೋದು. ಆದರೆ ದ್ರಾಕ್ಷಿ ಮತ್ತು ಗೋಡಂಬಿ ಅಂತೂ ಖಂಡಿತವಾಗ್ಲೂ ಇರಲೇಬೇಕು. ಅದರ ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ ನಮಗೆ ತಿಂದಾಗ. ಈಗ ಗೋಡಂಬಿಯನ್ನು ಫ್ರೈ ಮಾಡಿ ತೆಗ್ದಿದ್ದೀನಿ. ಅದಾದ ನಂತರ ಇವಾಗ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನೂ ಕೂಡ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದೇ ಒಂದು ಸೆಕೆಂಡ್ ತೊಗೊಳುತ್ತೆ, ಇದೇನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಗುತ್ತೆ. ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ದ್ರಾಕ್ಷಿಯನ್ನು ಕೂಡ ತೆಗೆದಿಟ್ಕೊಳ್ಳೋಣ. ಆಗಿದೆ ಇದು. ಈಗ ಇದೇ ತುಪ್ಪಕ್ಕೆ ಮತ್ತೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಖಂಡಿತವಾಗ್ಲೂ ನೀವು ಇದೇ ರೀತಿಯಾಗಿ ತಯಾರಿಸಿ ನಿಮ್ಮ ಮನೆಯಲ್ಲಿರೋ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ಅಷ್ಟು ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. 100% ಶೋರಾಗಿ ಹೇಳ್ತೀನಿ. ಆದರೆ ಅದರಲ್ಲಿ ಕೆಲವೊಂದು ಚೇಂಜಸ್ ಕೂಡ ನೀವು ಮಾಡ್ಕೋಬೋದು. ನಾನು ಮಾಡಿರೋ ರೀತಿಯೇ ಮಾಡ್ಕೋಬೇಕು ಅಂತಲ್ಲ, ಅದೇನು ಅನ್ನೋದನ್ನು ಕೂಡ ಹೇಳ್ತೀನಿ. ಮತ್ತು ಇನ್ನೊಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಾದ ನಂತರ ರವೆ 1 ಕಪ್ ಆಗುವಷ್ಟು ರವೆ, ಚಿರೋಟಿ ರವೆಯನ್ನು ತೊಗೊಳ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಇಲ್ಲಿ ಚಿರೋಟಿ ರವೆಯನ್ನು ತೊಗೊಳ್ಬೇಕು. ಫಸ್ಟ್ನೇ ರೂಲ್ ಏನು ಅಂತಂದರೆ, ಇಲ್ಲಿ ನಾವು ಯಾವಾಗಲೂ ಕೂಡ ಉಪ್ಪಿಟ್ಟು ರವೆ ತೊಗೊಳ್ತೀವಿ. ನಾನು ಎಷ್ಟೋ ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೆಲವರೆಲ್ಲ ಚೆನ್ನಾಗಿ ಬರ್ತಿಲ್ಲ ಅನ್ನೋರು, ಏನು ನೀವು ಯಾವ ರವೆ ಹಾಕ್ತೀರಾ ಅಂದರೆ ಉಪ್ಪಿಟ್ಟು ರವೆ ಹಾಕ್ತೀವಿ ಮ್ಯಾಮ್ ಅಂತಾರೆ. ಖಂಡಿತ ಉಪ್ಪಿಟ್ಟು ರವೆ ಹಾಕಬಾರ್ದು. ನೀವು ಚಿರೋಟಿ ರವೆಯನ್ನು ಹಾಕ್ಕೊಳ್ಬೇಕು. ಹೋಟೆಲಲ್ಲಿ ಮತ್ತು ಮದುವೆ ಮನೆಯಲ್ಲಿ ಮಾಡಿರ್ತಾರಲ್ಲ, ಇದೇ ಟೇಸ್ಟಿಯಾಗಿ ಇರುತ್ತೆ, ಹೀಗೇ ಇರುತ್ತೆ. ಖಂಡಿತವಾಗ್ಲೂ 100% ಶೋರಾಗಿ ಹೇಳ್ತೀನಿ ಫ್ರೆಂಡ್ಸ್. ನೀವು ಹೋಟೆಲಲ್ಲಿ ತಿಂದಿರುವಂತಹ ಒಂದು ಮಂಗಳೂರು ಶೀರಾ ಹೇಗಿರುತ್ತೋ ಅದೇ ಥರ ನೀವು ಮನೆಯಲ್ಲಿ ಮಾಡ್ಕೋಬೋದು. ನೋಡಿ, ನಾನು ಚಿರೋಟಿ ರವೆಯನ್ನು ತೊಗೊಳ್ತಾ ಇದ್ದೀನಿ. 1 ಕಪ್ ಚಿರೋಟಿ ರವೆ. ಇದನ್ನು ಚೆನ್ನಾಗಿ ನಾವು ಇವಾಗ ಫ್ರೈ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ಇದು ಕಲರ್ ನಿಮಗೆ ಚೇಂಜ್ ಆಗಬಾರ್ದು, ಮೇಯ್ನು ಅದೊಂದು ತಿಳ್ಕೊಳ್ಳಿ. ಸೆಕೆಂಡ್ ರೂಲು, ನೀವು ರವೆಯನ್ನು ಹುರಿಬೇಕಾದ್ರೆ ಅದರ ಕಲರು ಚೇಂಜ್ ಆಗಬಾರ್ದು, ಆ ರೀತಿಯಾಗಿ ಹುರಿಬೇಕಾಗುತ್ತೆ. ಸೊ ಈಗ ನಾನು ರವೆನ ಹುರಿತಾ ಇದ್ದೀನಿ ಅಂತ ಅಂದರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ತೊಗೊಳ್ತಾ ಇದ್ದೀನಿ. ಇದನ್ನು ಹೈ ಫ್ಲೇಮ್ ಮಾಡ್ಕೋಬೇಡಿ, ಲೋ ಫ್ಲೇಮ್ ತೊಗೊಳ್ಳಿ. ಮತ್ತು ಕೈ ಈ ರೀತಿ ನೀವು ಬಿಡದ ಹಾಗೆ ಆಡಿಸ್ತಾನೆ ಇರಬೇಕು. ಓಕೆ, ಯಾಕೆ ಅಂತಂದರೆ ಕೈ ಬಿಟ್ಟರೆ ಏನಾಗುತ್ತೆ ಅಂದರೆ ನಮಗೆ ರವೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಅಲ್ಲೇ ಈಗ ಹೀಟ್ ಜಾಸ್ತಿ ಆಗಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಆವಾಗ ನಮಗೆ ಈ ಟೇಸ್ಟು ಬರೋದಿಲ್ಲ 100%. ಅದಕ್ಕೋಸ್ಕರ ಏನು ಮಾಡಬೇಕು, ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಈ ರೀತಿ ನೀವು ಕೈ ಆಡಿಸ್ತಾನೆ ಇರಬೇಕು. ಹಾಗೆ ಚೆನ್ನಾಗಿ ಹುರಿಬೇಕು ಮೇಯ್ನು. ಓಕೆ, ಈಗ ಅದಾದ ನಂತರ ಸುಮಾರು ನಾವು ಎಷ್ಟು ನಿಮಿಷ ಹುರಿಬೇಕು ಟೈಮಿಂಗ್ಸಲ್ಲಿ ಹೇಳೋದಾದರೆ, 5 ನಿಮಿಷ ನೀವು ಲೋ ಫ್ಲೇಮಲ್ಲೇ ಹುರಿಬೇಕಾಗುತ್ತೆ ರವೆಯನ್ನು. ಓಕೆ, ನೋಡಿ ಕಲರ್ ಕೂಡ ಚೇಂಜ್ ಆಗಿಲ್ಲ, ಆದರೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಈಗ ಆಗಿದೆ. ಇವಾಗ ನೋಡ್ಬೋದು, ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ಸೊ ಈಗ ಇದರಲ್ಲಿ ನಾನು ಮ್ಯಾಂಗೋ ತೊಗೊಳ್ತಾ ಇದ್ದೀನಿ, ಮಾವಿನ ಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಸೀಸನ್ ಇರೋದ್ರಿಂದ, ಓಕೆ, ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ತೊಗೊಳ್ತಾ ಇದ್ದೀನಿ. ಸೊ ಖಂಡಿತ ಇದರ ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ. ನೀವು ಬೇಕು ಅಂದರೆ ಬೇರೆ ಫ್ರೂಟ್ಸ್ನೂ ಹಾಕ್ಬೋದು, ಪೈನಾಪಲ್ ಹಾಕ್ಬೋದು, ಬಾಳೆಹಣ್ಣು ಹಾಕ್ಬೋದು. ಸೊ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಈ ಹಣ್ಣುಗಳು ಯಾವುದು ಬೇಡ ಅನ್ನೋದಾದರೆ ಖಂಡಿತವಾಗ್ಲೂ ನೀವು
ಟೋಟಲ್ ಆಗಿ ಈ ಒಂದು ಫ್ರೂಟ್ಸ್ನ ಸ್ಕಿಪ್ ಮಾಡ್ಬೋದು. ಓಕೆ. ಸೊ ನಾನು ಅದಕ್ಕೆ ಈ ಹಣ್ಣನ್ನು ತಗೊಳ್ತಾ ಇದ್ದೀನಿ, ನಾನು ಹಾಕ್ಕೊಳ್ತಾ ಇದ್ದೀನಿ. ಆದರೆ ನೀವು ಹಾಕಲೇಬೇಕು ಅಂತ ಇಲ್ಲ, ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ನಾನು ಮಾವಿನ ಹಣ್ಣನ್ನು ತಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ನೀರೇನು ಕೂಡ ಹಾಕ್ಕೊಳ್ಳೋದು ಬೇಡ, ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ಸಾಕಿದನ್ನು ಒಂದು ಸ್ವಲ್ಪ ನಾವು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ. ಬೇಕು ಅಂದರೆ ನೀರನ್ನು ಹಾಕ್ಕೊಳ್ಬೋದು. ಈಗ ಗ್ರೈಂಡ್ ಮಾಡಿದ್ದೀನಿ, ಸೊ ನೋಡ್ಬೋದು ಈ ರೀತಿ ನುಣ್ಣಗಾಗಿದೆ. ಸೊ ಅದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ಪ್ಯಾನಿಗೆ, ರವೆ ಹುರಿದು ತೊಗೊಂಡಿರೋಂಥ ಪ್ಯಾನಿಗೆ ಇವಾಗ ಮತ್ತೆ ನಾನು ಇದಕ್ಕೆ 2 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ನಾವು ರವೆ ತೊಗೊಳ್ತಾ ಇರೋದು, ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗೋಷ್ಟು ನೀರು ತೊಗೊಳ್ಳಿ. ಕೆಲವರು ಉಪ್ಪಿಟ್ಟಿಗೆ 3 ಕಪ್ ನೀರು ಹಾಕ್ಕೊಳ್ಬೇಕು, ಕೇಸರಿ ಬಾತಿಗೆ 3 ಕಪ್ ನೀರು ಹಾಕಬೇಕು. ಹಾಗೆ ಈಗ ಈ ಕೆಲವೊಬ್ಬರು ಅಳತೆ ಕೆಲವೊಬ್ಬರು ಥರ ಹೇಳ್ತಾರೆ. ಆದರೆ ಬರ್ದಲೇ ಇರೋರು ಹೀಗೆ ಏನೋ ಅಂದ್ಕೊಂಡು ನಾವು ಮಾಡಿರ್ತೀವಿ. ಆದರೆ ಆ ಥರ ಅಲ್ಲ. ನೀವು 1 ಕಪ್ ಚಿರೋಟಿ ರವೆ ತೊಗೊಂಡ್ರೆ 2 ಕಪ್ಪು ನೀರನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ. ಓಕೆ. ಮಂಗಳೂರು ಶೀರಾ ಖಂಡಿತವಾಗ್ಲೂ ಟೇಸ್ಟಿಯಾಗಿ ಬರುತ್ತೆ. ಇನ್ಮೇಲೆ ನೀವು ಬರೋದೇ ಇಲ್ಲ, ನಮಗೆ ಮಾಡೋಕ್ಕಾಗೋದೇ ಇಲ್ಲ ಅನ್ನೋರು ಕೂಡ ನನ್ನ ವಿಡಿಯೋ ನೋಡಿ ಖಂಡಿತವಾಗ್ಲೂ ಒಂದ್ಸಲ ಮಾಡಿ ನನಗೆ ಕಾಮೆಂಟ್ ಕಳಿಸ್ಬೇಕು ನೀವು. ಓಕೆ. ಈಗ ನೋಡಿ ನಾನಿಲ್ಲಿ ಕೇಸರಿಯನ್ನು ನಾನು ನೀರಲ್ಲಿ ನೆನೆ ಹಾಕಿದ್ದೆ ಒಂದು 2ರಿಂದ 3 ನಿಮಿಷದವರೆಗೂ. ಸೊ ಕೇಸರಿ ಕಲರ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಓಕೆ. ಸೊ ಬೇಕು ಅಂದರೆ ಕಲರ್ ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ಯೆಲ್ಲೋ ಕಲರ್ ಕೂಡ ಸೇರಿಸ್ಕೋಬೋದು ಕೇಸರಿ ಇಲ್ಲ ಅನ್ನೋದಾದರೆ. ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇದಾಗಿ. ಈಗ ಅದಾದ ನಂತರ ನಾವು ಮಾವಿನ ಹಣ್ಣಿನ ಒಂದು ಪ್ಯೂರಿ ಇದೆಯಲ್ಲ, ಮಾವಿನ ಹಣ್ಣು ರುಬ್ಬಿ ಇಟ್ಟಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಇಲ್ಲ ಬೇಡ ಅನ್ನೋದಾದರೆ ಖಂಡಿತ ಸ್ಕಿಪ್ ಮಾಡಿ, ಏನು ಟೇಸ್ಟ್ ಏನು ಬೇರೆ ಥರ ಏನು ಬರೋದಿಲ್ಲ. ಮಂಗಳೂರು ಶೀರಾ ಅಂತೂ ಸೂಪರ್ ಟೇಸ್ಟೇ ಕೊಡುತ್ತೆ ಅಲ್ವಾ. ಸೊ ಒಂದ್ಸಲ ನೀವು ತಯಾರಿಸಿ, ಅದೇ ಇದೇ ಟೇಸ್ಟ್ ಬೇರೆ ಬರುತ್ತೆ, ಅದೇ ಬೇರೆ ಬರುತ್ತೆ ಅಷ್ಟೇ, ಏನೋ ಒಂದು ಫ್ಲೇವರ್ ಚೇಂಜ್ ಆಗ್ಬೋದು ಅಷ್ಟೇ. ಅದಾದ ನಂತರ ಇವಾಗ ನಾವು ರವೆಯನ್ನು ಹಾಕ್ಕೊಳ್ಳೋಣ. ನೀರು ಚೆನ್ನಾಗಿ ಕುದಿ ಬರಬೇಕು ಮೇಯ್ನು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ರವೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ರವೆ ಹಾಕಿದ ತಕ್ಷಣ ಖಂಡಿತ ಅಯ್ಯೋ ಜಾಸ್ತಿ ಗಟ್ಟಿ ಆಯ್ತಲ್ಲ, ಹೇಗೆ ಮಾಡೋದಪ್ಪ, ಈಗ ಏನು ಮಾಡೋದು, ನೀರು ಹಾಕಬೇಕಾಯಿತು ಅಂತ ಅನ್ಕೋಬೇಡಿ. ಯಾಕೆ ಅಂತಂದರೆ ನಮಗೆಲ್ಲ 3 ಕಪ್ ನೀರು ಹಾಕಿ ರೂಢಿ ಆಗಿರುತ್ತಲ್ಲ. ಸೊ ಹಾಗಾಗಿ ಹಾಗನ್ಸುತ್ತೆ, ಏನು ತೊಂದರೆ ಇಲ್ಲ. 2 ಕಪ್ ನೀರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಮೇಯ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರೆಲ್ಲ ರವೆ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿ ಅಂತಾರೆ. ಖಂಡಿತವಾಗ್ಲೂ ಸ್ಟವ್ನ ಆಫ್ ಮಾಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು. ನಾನು ಹೇಳ್ತೀನಿ ಯಾವಾಗ ಆಫ್ ಮಾಡಬೇಕು ಅಂತ, ಅಲ್ಲಿವರೆಗೂ ಸ್ಟವ್ ಆನಲ್ಲೇ ಇರಬೇಕು ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ಲ. ಈಗ ಇದಕ್ಕೆ ಬೇಕು ಅಂದರೆ ನೀವು ಅಲ್ಲಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು ನೋಡಿ. ಈಗ ನಾನು ಇದಕ್ಕೆ ತುಪ್ಪ ಸೇರಿಸ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ, ಒಂದು 2 ಸೆಕೆಂಡ್ ಬಿಟ್ಟು ಒಂದು 2-3 ಸಲ ನಾವು ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಾವು 1.5 ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂದರೆ 1 ಕಪ್ ಸಕ್ಕರೆ ಸಾಕಾಗುತ್ತೆ. ಸ್ವಲ್ಪ ಹೆಚ್ಚಾಗಿರಲಿ ಅನ್ನೋದಾದರೆ 1.5 ಕಪ್ ಸಕ್ಕರೆಯನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈಗ 1.5 ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಂಗಳೂರು ಶೀರಾ ಮಾಡೋದು ಜಾಸ್ತಿ ನಿಮಗೆ ಟೆನ್ಷನ್ ಅಂತೂ ಕೊಡುತ್ತೆ, ಆದರೆ ಟೆನ್ಷನ್ ಅಂತೂ ಇಲ್ಲವೇ ಇಲ್ಲ. ತುಂಬಾ ಈಸಿಯಾಗಿ ಮಾಡೋವಂಥ ಒಂದು ಸುಲಭವಾಗಿರುವಂಥ ವಿಧಾನ ಇದು ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆ ಪರ್ಫೆಕ್ಟಾಗಿ ಫಸ್ಟ್ ಟೈಮ್ ನಾವು ಅಡುಗೆ ಕಲಿತಾ ಇರೋದೇ ಈಗ ನಾವು ಫಸ್ಟ್ ಟೈಮ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮಾಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ನಿಮಗೆ 100% ಸೂಪರಾಗಿ ಬರುತ್ತೆ. ಓಕೆ. ಈಗ ಮತ್ತೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಷ್ಟನ್ನು ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಒಂದು 2ರಿಂದ 3 ಸಲ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ ದ್ರಾಕ್ಷಿ, ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋಂತಹ ದ್ರಾಕ್ಷಿ ಮತ್ತು ಗೋಡಂಬಿ ಇದೆಯಲ್ಲ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ನೀವು ಈಗ ಹೋಟೆಲಲ್ಲಿ ತಿಂದಿರ್ತೀರಾ ಅಥವಾ ಮದುವೆಗಳಲ್ಲಿ ತಿಂದಿರ್ತೀರಾ, ಭಟ್ರು ಮಾಡಿರ್ತಾರೆ. ಆದರೆ
ಆದರೆ ನಾವು ಮಾಡಿದಾಗ ಯಾಕೆ ಈ ರೀತಿ ಬರಲ್ಲ ಅಂತ ಎಷ್ಟೋ ಸಲ ಅಂದ್ಕೊಂಡಿರೋದು ಉಂಟು ಎಲ್ಲರೂ ಕೂಡ. ನಾನು ಕೂಡ ಅಂದ್ಕೊಂಡಿದ್ದೀನಿ. ಆದರೆ ಇದು ಫಸ್ಟ್ ಟೈಮ್ ಮಾಡಿದಾಗಲೇ ನನಗೆ ಸೂಪರ್ ಟೇಸ್ಟ್ ಅನ್ನಿಸ್ತು. ಅದಕ್ಕೋಸ್ಕರನೇ ನಾನು ಮತ್ತೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಮತ್ತೆ ತುಪ್ಪ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡ್ತಾ ಇರ್ಬೋದು ಈಗ ನೋಡಿ, ಈಗ ಕರೆಕ್ಟಾಗಿ ನಾವು ಮಾಡಿರೋದು ಕರೆಕ್ಟಾಗಿದೆ ಅಂದರೆ ನೋಡ್ಬೋದು ನೀವು. ಈ ರೀತಿಯಾಗಿ ಸ್ವಲ್ಪ ನಾವು ಹೀಗೆ ಪ್ಯಾಚುಲರ್ಸ್ಲಿ ತಗೊಂಡ್ರೆ ಅದೇ ಅದರ ಸ್ಟ್ರೆಚರ್ನ ತೋರಿಸುತ್ತೆ ಎಷ್ಟು ಸ್ಮೂತಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಓಕೆ, ಮತ್ತು ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋದ ನಂತರ ಇವಾಗ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಗೊತ್ತಾ ಫ್ರೆಂಡ್ಸ್. ಖಂಡಿತವಾಗ್ಲೂ ಇನ್ಮೇಲೆ ನೀವು ಮಂಗಳೂರು ಸ್ಟೈಲ್ ಶೀರಾ ಮಾಡೋದಕ್ಕೆ ಕನ್ಫ್ಯೂಷನ್ ಬೇಡ. ಈ ಕೆಲವೊಂದು ರೂಲ್ಸ್ ನಿಮಗೆ ಗೊತ್ತಿದ್ರೆ ಸಾಕು. ಬೆಳಿಗ್ಗೆಯಿಂದ ಇದನ್ನು ನೀವು ಸಂಜೆವರೆಗೆ ಇಟ್ಟರೂ ಕೂಡ ಗಟ್ಟಿ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಆಗಿರೋದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಆ ಬೌಲಿಗಿಂದ ನಾವು ಈಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಖಂಡಿತವಾಗ್ಲೂ ರುಚಿಯಾಗಿರುವಂಥ ಒಂದು ಮಂಗಳೂರು ಸ್ಟೈಲ್ ಶೀರಾ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.